ಈ ದಿನದ ಬೆಳಗಿನ ಧ್ಯಾನಕ್ಕೆ ನಮಗೆ ಇರುವಂಥ ವಿಷಯ ನಿಸ್ವಾರ್ಥತೆಯ ಕ್ರಿಸ್ತನು. ಇದಕ್ಕೆ ನೇಮಕವಾದ ವೇದ ಭಾಗ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1-8 ವಚನಗಳು. ಈ ಶ್ರಮ ಮರಣಗಳ ಧ್ಯಾನದಲ್ಲಿ ನಾವು ಯೇಸು ಸ್ವಾಮಿಯ ಜೀವನದ ಒಂದು ಶೈಲಿ, ಆತನು ಜೀವನ ನಡೆಸಿದಂಥ ಗುರಿ, ಯಾಕೆ ಯೇಸು ಸ್ವಾಮಿ ತಾನು ಮರಣವನ್ನು ಒಪ್ಪಿಕೊಳ್ಳಬೇಕಾಯಿತು, ಆತನು ಮರಣವನ್ನು ಒಪ್ಪಿಕೊಂಡಿದ್ದರಿಂದ ನಮಗೆ ಯಾವ ರೀತಿಯಾದ ಒಂದು ಹೊಸ ಜೀವನ, ಒಂದು ಹೊಸ ಗುರುತು ಮತ್ತು ನಮ್ಮ ಸಮಾಜದಲ್ಲಿ ನಮಗೆ ಹೊಸ ಸ್ಥಾನ ಸಿಗುತ್ತದೆ ಎಂದು ಈ ವೇದ ಭಾಗದ ಮೂಲಕ ನಾವು ತಿಳ್ಕೊಳ್ತೇವೆ. ಈ ವೇದ ಭಾಗದಲ್ಲಿ ನಮಗೆ ಕೊಟ್ಟಿರುವಂಥ ಕ್ರಿಸ್ತನು ಒಬ್ಬ ನಿಸ್ವಾರ್ಥತೆಯ ಕ್ರಿಸ್ತನು. ಈತನು ದೀನತೆಯನ್ನು ಪ್ರದರ್ಶಿಸಿದ ಒಬ್ಬ ಕ್ರಿಸ್ತನು, ದೀನ ದಲಿತರ ಜೊತೆಗೆ ಗುರುತಿಸಿಕೊಂಡ ಕ್ರಿಸ್ತನು. ಈ ವೇದ ಭಾಗದಲ್ಲಿ ನಾವು ನೋಡಬೇಕಾದರೆ ಈ ಕ್ರಿಸ್ತನಿಗೆ ದೇವ ಸಮಾನವಾದ ಸ್ಥಾನ ಮತ್ತು ದೇವ ಸಮಾನವಾದ ಬಿರುದುಗಳಿದ್ದರೂ ಆತನು ತನ್ನ ಎಲ್ಲಾ ಬಿರುದುಗಳನ್ನು ಸ್ಥಾನಮಾನಗಳನ್ನು ತ್ಯಜಿಸಿ ನಿಸ್ವಾರ್ಥತೆಯಿಂದ ಈ ಲೋಕಕ್ಕೆ ಬಂದ ಒಂದು ಬಹಳ ಸುಂದರವಾದ ಚಿತ್ರವಿದೆ. ಯೇಸು ಸ್ವಾಮಿ ಹೇಳಿರ್ಬೋದು, ನಾನು ಈಗ ದೇವಕುಮಾರನು, ನನಗೆ ಎಲ್ಲ ಸ್ಥಾನಮಾನಗಳಿದೆ ಅಂತ ಹೇಳಿ ದೇವರ ಜೊತೆಗೆ ಕುಳಿತುಕೊಳ್ಬೋದಿತ್ತು. ಆದರೆ ಯೇಸು ಈ ಲೋಕದಲ್ಲಿ ಜನನವನ್ನು ತಾಳಿ ವಿಶೇಷವಾಗಿ ಮಾನವರ ಜೊತೆಗೆ ಗುರುತಿಸಿಕೊಂಡನು. ಈ ಮಾನವರಲ್ಲಿ ಇನ್ನೂ ವಿಶೇಷವಾಗಿ ಬಹಳ ಕೀಳು ಮಟ್ಟದಲ್ಲಿ ಇರುವಂಥ ಜನರ ಜೊತೆಗೆ ಆತನು ಗುರುತಿಸಿಕೊಂಡು ದಾಸನ ರೂಪವನ್ನು ಧರಿಸಿ ಮನುಷ್ಯನಾದನೆಂದು ನಾವು ನೋಡ್ತೇವೆ. ಆ ದಾಸನ ರೂಪವನ್ನು ಧರಿಸಿ ಮನುಷ್ಯನಾದ ಮೇಲೆ ಆತನು ಶಿಲುಬೆಯ ಮರಣವನ್ನು ಒಪ್ಪಿಕೊಂಡನು. ಈ ವೇದ ಭಾಗದಲ್ಲಿರುವ ಒಂದು ವಿಶೇಷವಾದ ವಿಷಯವೇನೆಂದರೆ ಅದು ಒಂದು ಹಾಡು, ಒಂದು ಕ್ರಿಸ್ತ ಗೀತೆ ಅಂತ ನಾವು ಕರಿಬಹುದು. ಈ ಕ್ರಿಸ್ತ ಗೀತೆಯಲ್ಲಿ ಕ್ರಿಸ್ತನ ಮನಸ್ಸು ನಮ್ಮಲ್ಲಿಯೂ ಇರಬೇಕೆಂದು ತೋರ್ಪಡಿಸುವ ಒಂದು ಬಹಳ ವಿಶೇಷವಾದ ಒಂದು ವಚನ ಇದರಲ್ಲಿದೆ. ಕ್ರಿಸ್ತ ಯೇಸುವಿನ ಮನಸ್ಸು ನಿಮ್ಮಲ್ಲಿಯೂ ಇರಲಿ, ಅಂದರೆ ಪರರನ್ನು ನಮಗಿಂತಲೂ ಶ್ರೇಷ್ಠರೆಂದು ಪರಿಗಣಿಸಬೇಕು ಎಂದು ಈ ವೇದ ಭಾಗದಲ್ಲಿ ನಾವು ನೋಡ್ತೇವೆ. ನಾವು ಸಾಮಾನ್ಯವಾಗಿ ಬೇರೆಯವರನ್ನು ಪರಿಗಣಿಸಬೇಕಾದ್ರೆ ಬೇರೆಯವರು ನಮಗಿಂತಲೂ ಕೀಳುಮಟ್ಟದವರು, ಬೇರೆಯವರು ನಮಗಿಂತಲೂ ಕೆಳಗಿನವರೆಂದು ನಾವು ಸಾಮಾನ್ಯವಾಗಿ ನೋಡ್ತೇವೆ. ಆದರೆ ಯೇಸು ಸ್ವಾಮಿ ತಾನು ಮೇಲಿನ ಪದವಿಯಲ್ಲಿದ್ದರೂ ಆ ಪದವಿಗಳನ್ನು ಬಿಟ್ಟು ದಾಸನ ಮಟ್ಟಕ್ಕೆ ಬಂದು ದಾಸರನ್ನು ತನಗಿಂತಲೂ ಶ್ರೇಷ್ಠ ಎಂದು ಪರಿಗಣಿಸಿ ಅವರ ಸಲುವಾಗಿ ಪ್ರಾಣ ಕೊಟ್ಟನು ಎಂದು ನಾವು ಈ ವೇದ ಭಾಗದಲ್ಲಿ ನಾವು ನೋಡ್ತೇವೆ. ಅನೇಕ ಸಾರಿ ನಮಗೆ ಈ ಸವಾಲುಗಳು ಬರ್ತವೆ. ನಾವು ನಮ್ಮ ಸವಲತ್ತುಗಳನ್ನು ಇತರರ ಒಳಿತಿಗಾಗಿ ಅಷ್ಟು ಸುಲಭವಾಗಿ ನಾವು ಬಿಟ್ಕೊಡಲ್ಲ. ಆದರೆ ಯೇಸು ಸ್ವಾಮಿ ನಮಗೆ ತೋರಿಸುವಂಥ ಒಂದು ಬಹಳ ಪ್ರಬಲವಾದ ಒಂದು ಮಾದರಿ ಏನೆಂದರೆ, ನಮ್ಮ ಸವಲತ್ತುಗಳನ್ನು ಇತರರ ಸಲುವಾಗಿ ಬಿಟ್ಟುಕೊಡ್ಬೇಕು, ನಮ್ಮ ಸವಲತ್ತುಗಳನ್ನು ಇತರರ ಜೊತೆಗೆ ಹಂಚಿಕೊಳ್ಳಬೇಕು. ಅದು ಒಂದು ಶ್ರೇಷ್ಠವಾದ ತ್ಯಾಗದ ಮನೋಭಾವನೆ. ಈ ತ್ಯಾಗದ ಮನೋಭಾವನೆಯನ್ನು ಯೇಸು ಕ್ರಿಸ್ತನು ತನ್ನ ದೀನತೆಯ ಮೂಲಕ, ತನ್ನ ನಿಸ್ವಾರ್ಥತೆಯ ಮೂಲಕ ತೋರಿಸ್ಕೊಡುವುದನ್ನು ನಾವು ಈ ವೇದ ಭಾಗದಲ್ಲಿ ನಾವು ನೋಡಿದ್ದೇವೆ. ಫಿಲಿಪಿಯರ ಸಭೆಯಲ್ಲಿ ಈ ರೀತಿಯಾದ ಮೇಲು ಕೀಳು, ನಾವು ಇತರರು ಎಂಬ ಒಂದು ಮನೋಭಾವನೆ ಬಹಳ ಪ್ರಬಲವಾಗಿರುವುದರಿಂದ ಪೌಲನು ಫಿಲಿಪಿಯವರಿಗೆ ಹೇಳ್ತಾನೆ, ಈ ರೀತಿಯಾದ ಸಭೆಗಳಿದ್ದರೆ, ಈ ರೀತಿಯಾದ ಕುಟುಂಬಗಳಿದ್ದರೆ, ಈ ರೀತಿಯಾದ ಸಮುದಾಯಗಳಿದ್ದರೆ ಆ ಸಮುದಾಯಗಳು ಕ್ರಿಸ್ತ ಸಮುದಾಯಗಳಾಗಿರಲ್ಲ. ಹಾಗಾಗಿ ಯಾವ ರೀತಿಯಾಗಿ ಯೇಸುಸ್ವಾಮಿ ತನ್ನ ಜೀವನವನ್ನೇ ತ್ಯಾಗ ಮಾಡಿದನು, ಯಾವ ರೀತಿಯಾಗಿ ಯೇಸುಸ್ವಾಮಿ ನಿಸ್ವಾರ್ಥತೆಯಿಂದ ತನ್ನ ಪದವಿಗಳನ್ನು ಬಿಟ್ಟುಕೊಟ್ಟನು, ಯಾವ ರೀತಿಯಾಗಿ ಯೇಸುಸ್ವಾಮಿ ತನ್ನ ಸವಲತ್ತುಗಳನ್ನು ಇತರರ ಜೊತೆಗೆ ಹಂಚಿಕೊಂಡನು, ಅದೇ ರೀತಿಯಾಗಿ ಕ್ರೈಸ್ತರಾದ ನಾವು ನಮ್ಮ ಜೀವನದಲ್ಲಿ ಈ ರೀತಿಯಾದ ಸವಲತ್ತುಗಳನ್ನು, ಸ್ಥಾನಮಾನಗಳನ್ನು ಇತರರ ಜೊತೆಗೆ ಹಂಚಿಕೊಂಡು ಕ್ರಿಸ್ತನ ಮಾದರಿಯ ಮಕ್ಕಳಾಗಿ ಇರಬೇಕೆಂದು ನಾವು ನೋಡ್ತೇವೆ. ಹಾಗಾಗಿ ನಾವು ಈ ವೇದ ಭಾಗದಲ್ಲಿ ನಾವು ನೋಡುವುದಾದರೆ ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ, ದಯಾರಸಗಳು ಉಂಟಾಗುವುದಾದರೆ ಐಕ್ಯಮತ್ಯವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ ಎಂದು ಪೌಲನು ಸಭೆಯವರಿಗೆ ಕೇಳಿಕೊಳ್ಳುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಈ ರೀತಿಯಾದ ಮನೋಭಾವನೆಗಳು, ದೇವ ಸ್ವರೂಪರಾಗಿದ್ದರೂ ಎಲ್ಲವನ್ನೂ ತ್ಯಾಗ ಮಾಡಿದ ಯೇಸು ಕ್ರಿಸ್ತನು ನಮ್ಮ ಕ್ರಿಸ್ತನಾಗಿರುವುದರಿಂದ ಆ ಕ್ರಿಸ್ತನ ಮಾದರಿಯನ್ನು ನಾವು ಪಾಲಿಸುವವರಾಗಿರಬೇಕು. ಹೀಗಾಗುವಂತೆ ದೇವರು ನಮ್ಮೆಲ್ಲರಿಗೂ ಆ ಧೈರ್ಯವನ್ನು, ಆ ಮನಸ್ಸನ್ನು ಮತ್ತು ಆ ಮಾರ್ಗದರ್ಶನವನ್ನು ನೀಡಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.